ಅವ್ರೇನು ಶಾಪ್ ಕೊಡ್ತಾರಲ್ಲ ಅದೇ ನಮ್ದು ಬ್ಲೆಸ್. ತಮ್ಮದು ತಾಟ ಮತ್ತು ಪಾಠ ಯಾರಿಗೂ ಕೊಡಕ್ಕೆ ಹೋಗ್ಬೇಡ್ರಿ. ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಒಂದೇ ಒಂದು ಆಶ್ರಮ ಇತ್ತು. ಇದೊಂದು ಬ್ಯಾರಲ್ ಲ್ಯಾಂಡ್ ಇತ್ತು. ಇಲ್ಲಿ ಬರ್ಲಿಕ್ಕೆ ಸದಕ್ಕೆ ಅಂಜಿಕ್ ಬರ್ತಿತ್ತು. ನಾವಿವತ್ತು ಒಂದು ಹೊಸ ಲೋಕದ ಪಯಣ ಮಾಡಿದ್ವಿ ಅಂತ ನಮಗೆ ಅನಿಸ್ತಾ ಇದೆ. ದಿ ಸೆಕೆಂಡ್ ಚೈಲ್ಡ್ಹುಡ್ ಏನ್ ಮೇಡಮ್ ಸೆಕೆಂಡ್ ಚೈಲ್ಡ್ಹುಡ್ ಅಂದ್ರೆ ನಮ್ಮ ಸಣ್ಣ ಮಕ್ಕಳು ಅವು ಫಸ್ಟ್ ಚೈಲ್ಡ್ಹುಡ್. ನೀವೇನು ಬಾಂಬೆಗೆಲ್ಲ ಫ್ಲೈಟ್ ಒಳಗೆ ಕರ್ಕೊಂಡು ಹೋಗಿದ್ರಿ ಅಂತ ಹೇಗೆ ಕೇಳ್ಪಟ್ವಿ ಹೌದಾ ಮೇಡಮ್? ಎಸ್ 6 days ನಾವು ಹೋಗಿದ್ರಿ. ಮತ್ತು ತಾಜ್ ಹೋಟೆಲ್ ನಲ್ಲಿ ಅವ್ರ ನಾಷ್ಟಾ, ಮತ್ತು ಗೇಟ್ ವೇ ಆಫ್ ಇಂಡಿಯಾ, ಫೌಂಟೇನ್ ಆಫ್ ಜಾಯ್, ಅಂಬಾನೀಸ್. ವಿಜಯ್ ಪಾಟೀಲ್ ಅವರು ಮತ್ತು ನಮಗೆ ಅನಿಸ್ತು ಬರೀ ಒಂದ ಕಾಸ್ಟ್ಗೆ ಅಜ್ಜಾಜಿಗಳು ಇಟ್ಟಿದ್ದಾರೆ. ಬಾಲ್ಯದಲ್ಲಿ ಮಕ್ಕಳು ಪ್ರೀತಿಗಾಗಿ ಅಪ್ಪ ಅಮ್ಮನನ್ನು ಹುಡುಕ್ತಾರೆ. ವಯಸ್ಸಾದ್ಮೇಲೆ ಅಪ್ಪ ಅಮ್ಮ ಪ್ರೀತಿಗಾಗಿ ಮಕ್ಕಳನ್ನ ಹುಡುಕ್ತಾ ಇದ್ದಾರೆ. ಪ್ರೀತಿ, ಆರೈಕೆ, ಮಾನವೀಯತೆಯ ಮತ್ತೊಂದು ಮನೆ ಶಾಂತಾಯಿ ವೃದ್ಧಾಶ್ರಮ. ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಬಂದಿದ್ದೇವೆ ಒಂದು ಸೇವಾ ತಾಣಕ್ಕೆ. ಹಿರಿಯ ಜೀವಗಳ ಸೇವೆಯನ್ನ ಮಾಡುವಂತಹ ದಂಪತಿಗಳನ್ನ ನಾವಿವತ್ತು ಮಾತಾಡ್ಸೋಣ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು. ಸರ್, ಮೇಡಮ್ ನಮಸ್ತೆ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ಸ್ವಾಗತ ನಿಮಗೆ. ನಾವಿವತ್ತು ಒಂದು ಹೊಸ ಲೋಕದ ಪಯಣ ಮಾಡಿದ್ವಿ ಅಂತ ನಮಗೆ ಅನಿಸ್ತಾ ಇದೆ. ನಿಜವಾಗಿಯೂ ಈ ಒಂದು ಶಾಂತಾಯಿ ದಿ ಸೆಕೆಂಡ್ ಚೈಲ್ಡ್ಹುಡ್ ಅನ್ನುವಂತಹ ವೃದ್ಧಾಶ್ರಮ ನೀವು ಮಾಡಿದ್ರಿ. ಈ ವೃದ್ಧಾಶ್ರಮ ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಹೇಗೆ ಸಿಕ್ತು? ಸ್ಟಾರ್ ಪೀಪಲ್ ಕನ್ನಡ ಟೀಮ್ದ ನಾನು ಶಾಂತಾಯಿ ವೃದ್ಧಾಶ್ರಮದಲ್ಲಿ ಮನಸಾರೆ ಹಾರ್ದಿಕ ಸ್ವಾಗತ ಮಾಡ್ತೇನೆ. ತಾವು ಕೇಳಿದ ಪ್ರಶ್ನೆ ಇದು, ನಾವು ಒಂದು ಸಾಮಾಜಿಕ ಚಟುವಟಿಕೆಗಳು ಮಹದಾರ್ ರೋಡ್ ಬೆಳಗಾಂ ಸಿಟಿನಲ್ಲಿ ಒಂದು ಯುವಕ ಮಂಡಳದಿಂದ ಮಾಧ್ಯಮದಿಂದ ನಾವು ಕೆಲಸ ಮಾಡ್ತಿದ್ವಿ. ಸೊ ಒಂದು ಬೆಳಗಾಂ ಸಿಟಿನಲ್ಲಿ ಆವಳಕ್ಕೆ ಒಂದೇ ಒಂದು ಆಶ್ರಮ ಇತ್ತು. ಆ ಆಶ್ರಮದಲ್ಲಿ ಒಂದು 7-8 ಮಂದಿ ಅಜ್ಜಾಜಿಗಳು ಇರ್ತಿದ್ರು. ಸೊ ನಮ್ಮ ಮಿತ್ರರಾದಂಥ ವಿಜಯ್ ಪಾಟೀಲ್ ಅವರು ಮತ್ತು ನಾವು ಎಲ್ಲರೂ ಕೂಡಿ ಅಲ್ಲಿ ಪ್ರತಿ ವರ್ಷ ಏನರ ಅವ್ರಿಗೆ ಕೊಡ್ಲಿಕ್ಕೆ ಹೋಗ್ತಿದ್ರು. ಸೊ ಆಮೇಲೆ ಅಲ್ಲಿ ನೋಡಿದಾಗ ನಮ್ಮ ವಿಜಯ್ ಪಾಟೀಲ್ ಅವರು ಮತ್ತು ನಮಗೆ ಅನಿಸ್ತು ಬರೀ ಒಂದ ಕಾಸ್ಟ್ಗೆ ಅಜ್ಜಾಜಿಗಳು ಇಟ್ಟಿದ್ದಾರೆ. ಬೇರೆ ಬೇರೆ ಕಾಸ್ಟ್ದ ಅಜ್ಜಾಜಿಗಳು ಸಾಕಷ್ಟು ಇದ್ದಾರೆ. ಅವ್ರಿಗೆ ಭಾಳ ಅಂದ್ರೆ ಮಕ್ಕಳಿಲ್ಲ, ಮನೆ ಇಲ್ಲ, ಅಂಥವ್ರಿಗೆ ನಾವು ಒಂದು ಆಶ್ರಮ ತೆಗಿಬೇಕಂತೇಳಿ ವಿಜಯ್ ಪಾಟೀಲರು ಮತ್ತು ನಾವು ಡಿಸ್ಕಷನ್ ಮಾಡಿ ಈ 1998ನಲ್ಲಿ ಈ ಆಶ್ರಮ ಸ್ಟಾರ್ಟನ್ನು ಮಾಡಿದ್ವಿ. ಈ ಹೆಸರಿನ ಆಯ್ಕೆ ಹಿಂದಿರುವ ಏನು? ನಮ್ಮ ಮಿತ್ರರಾದಂಥ ವಿಜಯ್ ಪಾಟೀಲ್ ಫ್ಯಾಮಿಲಿಯವರು ಭಾಳ ದೊಡ್ಡ ಉದ್ಯಮಿ ಬೆಳಗಾಂನಲ್ಲಿ. ಸೊ ಅವಳಿಗೆ ನಮ್ಮ ಯುವಕ ಮಂಡಳ ಮಾಧ್ಯಮದಿಂದ ಸಾಕಷ್ಟು ಸೋಷಲ್ ಕೆಲಸ ಮಾಡ್ತಿದ್ದಾಗ ವಿಜಯ್ ಪಾಟೀಲ್ ಅವರು ಮತ್ತು ಬೆಳಗಾಂ ಸಿಟಿನಲ್ಲಿ ಸಾಕಷ್ಟು ಸೋಷಲ್ ಇವ್ರಿಗೆ ಅವರು ಹೆಲ್ಪ್ ಮಾಡ್ತಿದ್ರು. ಸೊ ವಿಜಯ್ ಪಾಟೀಲ್ ಅವರು ನನಗೆ ಕೇಳಿದ್ರು, ನಾವು ಒಂದು ಯಾಕೆ ವೃದ್ಧಾಶ್ರಮ ಮಾಡಬಾರ್ದು, ಮತ್ತು ನಮ್ಮದು ಜಾಗ ಇದೆ ಬಾಮನವಾಡಿನಲ್ಲಿ, ಮತ್ತು ನಮ್ಮ ಮದರ್ ಹೆಸರಲ್ಲೇ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಮ್ಮ ವಿಜಯ್ ಪಾಟೀಲ್ ಅವ್ರ ಮದರ್ ಹೆಸರಲ್ಲೇ ಶಾಂತಾಯಿ ಬರ್ಮಾ ಪಾಟೀಲ್ ಅವರು ಇದ್ದಾರೆ. ಅವ್ರ ಹೆಸರಲ್ಲೇ ಈ ವೃದ್ಧಾಶ್ರಮ 1998ನಲ್ಲಿ ನಾವು ಸ್ಟಾರ್ಟ್ ಶುರು ಮಾಡಿದ್ವಿ. ದಿ ಸೆಕೆಂಡ್ ಚೈಲ್ಡ್ಹುಡ್ ಏನು ಮೇಡಮ್ ಇದ್ರ ಮೀನಿಂಗ್? ಸೆಕೆಂಡ್ ಚೈಲ್ಡ್ಹುಡ್ ಅಂದ್ರೆ ನಮ್ಮ ಸಣ್ಣ ಮಕ್ಕಳು ಅವು ಫಸ್ಟ್ ಚೈಲ್ಡ್ಹುಡ್. ಇವ್ರು ನೋಡಿದ್ರೆ ಸೆಕೆಂಡ್ ಚೈಲ್ಡ್ಹುಡ್ ಅಂದ್ರೆ ಎಲ್ಲ ಜೀವನ ಮುಗಿಸಿ ಕೊನೆಗೆ ಬಂದು ಮತ್ತೆ ಅವರು ಆಗ್ತಾರೆ ಅವ್ರು. ಸೊ ವಿ ಆರ್ ಕೆಪ್ಟ್ ದೇರ್ ಸೆಕೆಂಡ್ ಚೈಲ್ಡ್ಹುಡ್. ಈ ಜರ್ನಿ ಶುರುವಾಗಿದ್ದು ಯಾವಾಗ ಸರ್? ಎಷ್ಟು ವರ್ಷ ಆಯಿತು? ಈ ಜರ್ನಿ ಶುರುವಾಯಿತು 1998ನಲ್ಲಿ 6 ಡಿಸೆಂಬರ್ಗೆ ನಾವು ಇದು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ 6 ಡಿಸೆಂಬರ್ 1998 ಇವತ್ತಿಗೆ 27 ವರ್ಷ ಆಯಿತು. ಈ ಲ್ಯಾಂಡಿಗೆ ತಾವು ಏನು ಇಲ್ಲಿ ಬಂದಿದ್ದರೆ ನೋಡಿದರೆ ಇದೊಂದು ಬ್ಯಾರಲ್ ಲ್ಯಾಂಡ್ ಇತ್ತು. ಇಲ್ಲಿ ಬರ್ಲಿಕ್ಕೆ ಸದಕ್ಕೆ ಅಂಜಿಕ್ ಬರ್ತಿತ್ತು. ಅಂಥ ಒಳಗೆ 1998ನಲ್ಲಿ ನಾನು ಮತ್ತು ನಮ್ಮ ಮಿಸ್ಸೆಸ್ ಇಬ್ಬರು ಇಲ್ಲಿ ಇಬ್ಬರು ಅಜ್ಜಾಜಿ ಇದ್ದರು. ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ವು. ಅವಳಕ್ಕೆ ನಮ್ಮ ಪುಣೆನಲ್ಲಿ ನಿವಾರ
ವೃದ್ಧಾಶ್ರಮ ಅಂತೇಳಿ ಭಾಳ ಹಳೆ ವೃದ್ಧಾಶ್ರಮನೂ ಇದೆ. ಆ ವೃದ್ಧಾಶ್ರಮ ನೋಡಲಿಕ್ಕೆ ನಾನು ವಿಜಯ್ ಪಾಟೀಲ್ ನಮ್ಮ ಮಿಸ್ಸಸ್ ಅವಾಗ ನಮ್ಮ ಮದುವೆ ಸದ್ಯಕ್ಕೆ ಆಗಿದ್ದಿರ್ಕಿಲ್ಲ. ಸೊ ನಾವು ಒಂದು ತಿಂಗಳಲ್ಲೇ ಪುನಃ ಆಶ್ರಮದಲ್ಲಿ ಇರಲಿಕ್ಕಿದ್ದು, ಅಂದರೆ ಏನೇನು ಅಡಚಣೆ ಬರ್ತಾವೆ ಎಲ್ಲ ನೋಡಲಿಕ್ಕೆ ನಾವು ಅಲ್ಲೇ ಪುನಾಕ್ ಹೋಗಿದ್ದು. ಸೊ ಅಲ್ಲಿ ಎಲ್ಲ ನಮ್ಮ ರಮಾಕಾಂತ್ ಕುಲಕರ್ಣಿ ಮತ್ತು ಬಾಪಡ್ ಕಾಕ ಅಂಥೇಳಿ ಅವರೆಲ್ಲ ನಮಗೆ ನೆಗೆಟಿವ್ ಎಲ್ಲ ತೋರಿಸಿದ್ರು. ಅಂದರೆ ಅವ್ರ ತಲೆಯಲ್ಲಿ ಇಷ್ಟು ಯಂಗ್ ಏಜ್ನಲ್ಲಿ ಇತರನಲ್ಲಿ ಎತ್ತಕ್ಕೆ ಬೀಳ್ತೀರಿ, ಏನಾರ ದಂಧೆ ಮಾಡೋಗ್ರಿ ಅಂಥೇಳಿ ಅವರು ನಮಗೆ ಒಂದು ಸಜೆಷನ್ ಕೊಟ್ಟರು. ಅವರೆಲ್ಲ ಅವ್ರ ಆಶ್ರಮನಾಗಿಂದ ಎಲ್ಲ ನೆಗೆಟಿವ್ ನಮಗೆ ತೋರಿಸಿದ್ರು. ನೆಗೆಟಿವ್ ತೋರಿಸ್ಲಿಕ್ಕೆ ಕಾರಣ ಯಾಕಂದ್ರೆ ನಮ್ಮ ತಲೆನಾಗಿದ್ರೆ ಈ ಪ್ರಾಜೆಕ್ಟ್ ಹೋಗ್ಬೇಕಂತ ಹೇಳಿ. ಆದ್ರೆ ನಾನು ಪೆನ್ ಮತ್ತು ಇದು ತೊಗೊಂಡು ವಿಜಯ್ ಪಾಟೀಲ್, ನಾನು ಮಿಸ್ಸಸ್ ಭೈರವ್ ಪಾಟೀಲ್ ಅಂತೇಳಿ ಎಲ್ಲರೂ ಬರ್ಕೊಂಡು ನಮಗೇನು ಕಲಿಬೇಕಾಗಿತ್ತು ಅದೇ ತೋರಿಸಿದ್ರು ಅವ್ರು. ಅಂಥೇಳಿ ಇದು ಜರ್ನಿ ನಮ್ಗೆ 27 ವರ್ಷ ಸಾಧ್ಯ ಆಯಿತು. ಬಟ್ ಬಾಪಡ್ ಕಾಕ ಮತ್ತು ಕುಲಕರ್ಣಿ ಕಾಕ ಅವರು ಸದ್ಯಕ್ಕೆ ಒಂದು 2-3 ವರ್ಷ ನಮಗೆ ಭಾಳ ಇದು ಮಾಡಿದರು. ಅಂದರೆ ನೆಗೆಟಿವ್ ಇದು ಮಾಡಬೇಡ್ರಿ. ಬಟ್ ಆಫ್ಟರ್ 5 years ಅವರು ನಮ್ಗೆ ಭಾಳ ಒಳ್ಳೆ ವೆಲ್ ವಿಷರ್ ಆದರು, ನಾವು ಫುಲ್ ಸಪೋರ್ಟ್ ಕೊಟ್ಟರು. ಸೊ ಪುನಾನಾಗಲಿ ಸದ್ಯಕ್ಕೆ ಅಲ್ಲಿ ಪ್ರಚಾರನೂ ಮಾಡಿ ಏನೇನೋ ದೇಣಿಗೆ ಅದು ಕಳಿಸ್ತಿದ್ರು. ಅಂದರೆ ಯಾವಾಗ ನಾವು ನೆಗೆಟಿವ್ ತೆಗೆದು ಪಾಸಿಟಿವ್ ವಿಚಾರ ಮಾಡ್ತು ಅಂಥೇಳಿ ಇಷ್ಟು 27 ವರ್ಷ ಕಂಪ್ಲೀಟ್ ಆಯ್ತು. ಇಲ್ಲಿರುವ ಹಿರಿಯರ ಜೊತೆ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ ಅವ್ರು ಹೆಂಗಿರ್ತಾರ್ರಿ, ಸೆಕೆಂಡ್ ಚೈಲ್ಡ್ಹುಡ್, ಸ್ಮಾಲ್ ಚಿಲ್ಡ್ರನ್ ಹಂಗ್ರಿ, ಜಗ ಮಾಡ್ತಾರೆ ಮತ್ತು 5 ನಿಮಿಷದಲ್ಲಿ ಮತ್ತು ದೇ ಆರ್ ಟುಗೆದರ್. ಹಾಂ, ಸರ್ ನಿಮ್ಗೆ ಹೆಂಗೆ ಅನ್ನಿಸ್ತು ಫಸ್ಟ್ ಎಕ್ಸ್ಪೀರಿಯನ್ಸ್? ನಿಮಗೆ ಯಾಕಾದರೂ ಮಾಡಿದ್ವೋ ಆ ಥರ ಏನಾದರೂ ಬಂತಾ? ಇಲ್ಲಿಲ್ರಿ, ಇಲ್ಲ, ಯಾವಾಗೂ ಇಲ್ಲ. ನೋ. ಓಕೆ. ಅಂದ್ರೆ ಅದು ನಾವು ಒಂದು ಬೇರೆ ದೃಷ್ಟಿಕೋನದಿಂದ ಈ ವೃದ್ಧಾಶ್ರಮ ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಸಮಾಜದಲ್ಲಿ ಸಾಕಷ್ಟು ಅಜ್ಜಾಜಿಗಳಿದ್ದಾರೆ. ಸೊ ಆಗಲೇ ಹೇಳಿದೆ ನಾನು, ಒಂದೇ ಕಾಸ್ಟಿದ್ದು ಇದ್ರ ಸೊಳಗೆ ಮಾಡಿದೆ. ಸಮಾಜದಲ್ಲಿ ಎಲ್ಲ ಕಾಸ್ಟ್ದ ಅಜ್ಜಾಜಿಗಳು ಸ್ವಲ್ಪ ತೊಂದರೆ ಇದ್ದಾವೆ. ಯಾರಿಗೆ ಗಂಡು ಮಗ ಇಲ್ಲ, ಯಾರಿಗೆ ಆಸ್ತಿ ಇಲ್ಲ, ಯಾರಿಗೆ ಮನೆ ಇಲ್ಲ, ಅಂಥವ್ರಿಗೆ ನಾವು ತಗೋತು. ಅವ್ರ ಕಡೆದ್ರೆ ಏನೂ ಫೀಸ್ ಅದು ಏನೂ ತಗೊಳ್ಳಲ್ಲ. ಸೊ ಅವಳಿಗೆ ನೀವು ಕೇಳಿದ್ರಲ್ಲ ಈಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗೆ ಅನ್ನಿಸ್ತು? ಆಶ್ರಮದಲ್ಲಿ ಅಜ್ಜಾಜಿ ಬರೋಕ್ಕಿಂತ ಮೊದಲು ನಾವು ಸಾಕಷ್ಟು ಪೇಷನ್ಸ್ ಭಾಳ ಬೇಕು. ಅದಕ್ಕೆ ಭಾಳ ಪೇಷನ್ಸ್ ಬೇಕು, ಭಾಳ ಅಂದ್ರೆ ಭಾಳ ಪೇಷನ್ಸ್ ಬೇಕು. ಯಾವ ವೇಳೆಗೆ ಏನು ಅಂತಾರೋ, ಏನು ಬೇಯ್ತಾರೋ, ಏನು ಹಿಂದ್ಗಡೆ ಕೆತ್ತೆ ಬಜೆ ಮಾಡ್ತಾರೆ, ಏನು ಹೇಳಕ್ಕೆ ಬರ್ತದೆ. ಆದ್ರೆ ಅವರು ಅದು ತಪ್ಪು ಮಾಡಿದ್ರು ಆಮೇಲೆ 15 ಅರ್ಧ ತಾಸಿನಲ್ಲಿ ನನ್ನ ತಪ್ಪಾಗಿದಪ್ಪ ಅಂತೇಳಿ ಈ ಪ್ರಕಾರ ರಿಯಲೈಸ್ ಆಗ್ತದೆ. ಪ್ರೆಸೆಂಟ್ ಒಳಗೆ ಎಷ್ಟು ಜನ ಅದಾರ್ರಿ ಇಲ್ಲಿ? 43. ಹಾಂ. ಓಕೆ. ಅವರಿಗೆ ನೀವು ಮೆಡಿಕಲ್ ಕೇರ್ ಮತ್ತು ಎಮೋಷ್ನಲ್ ಸಪೋರ್ಟ್ ಯಾವ ರೀತಿ ಮಾಡ್ತೀರಿ? ಮೆಡಿಕಲ್ ಸಪೋರ್ಟ್ ಅಂದ್ರೆ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಸಾಹೇಬರು ನಮ್ಮ ವೆಲ್ ವಿಷರ್. ಆಮೇಲೆ ನಮ್ಮ ಆಶ್ರಮಕ್ಕೆ ಭಾಳ ಆಸ್ತಿ ಇದೆ ಅವರಿಗೆ. ಸೋಷಲ್ ಕೆಲಸ ಮಾಡ್ತಿದ್ದಾಗ ಅವರು ನಮಗೆ ಭಾಳಷ್ಟು ಸಪೋರ್ಟನ್ನು ಮಾಡಿದ್ದಾರೆ. ಅವರು ಈ ಕಳೆದ ಒಂದು 20 ವರ್ಷದಿಂದ ನಮ್ಮ KLE ಹಾಸ್ಪಿಟಲ್ ಯಾವುದೂ ಸಣ್ಣ ಪುಟ್ಟ ಆಪ್ರೇಷನ್ ಆಗಲಿ ಏನೂ ಆಗಲಿ ಅದೆಲ್ಲ ಟೋಟಲಿ ಫ್ರೀ ನಮಗೆ ಟ್ರೀಟ್ಮೆಂಟನ್ನು ಅಲ್ಲೇ ಕೊಡ್ತಾರೆ. ಆಮೇಲೆ ಸಿವಿಲ್ ಹಾಸ್ಪಿಟಲ್ ಆ್ಯಸ್ ಎ ನಾನು ಮೇಯರ್ ಇದ್ದೆ. ಮೇಯರ್ ಇದ್ದ ಬಳಿಕ ಸಿವಿಲ್ ಹಾಸ್ಪಿಟಲ್ ಎಲ್ಲ ಡಾಕ್ಟರ್ಸ್ ಪರಿಚಯ ಇದ್ದಾವೆ. ಸೊ ಅದ್ರ ಸಲುವಾಗಿ ನಮ್ಮ ಸಿವಿಲ್ ಹಾಸ್ಪಿಟಲ್ ಡಾಕ್ಟರ್ಸ್ ಅದಕ್ಕೆ ಸಾಕಷ್ಟು ನಮಗೆ ಸಪೋರ್ಟ್ ಮಾಡ್ತಾರೆ. ಕಿನಿಯ PHC ಸೆಂಟರ್ ಡಾಕ್ಟರ್ಸ್ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಭರತೇಶ್ ಹೋಮಿಯೋಪತಿಕ, ಆಮೇಲೆ ಮರಾಠ ಮಂಡಳ ಹೋಮಿಯೋಪತಿಕ, ಎಲ್ಲ ಬೆಳಗಾಂನಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಏನಿದ್ದಾರೆ ಮೆಡಿಕಲ್ ಇತರ್ಸಲ್ಲಿ ನಮಗೆ ಫ್ರೀ ಟ್ರೀಟ್ಮೆಂಟನ್ನು ಮತ್ತು ಫ್ರೀ ಇವೊಂದು ನಮಗೆ ಡೈಲಿ ಫಿಸಿಯೋಥೆರಪಿ ಡೈಲಿ ಫಿಸಿಯೋಥೆರಪಿ 10:30 to 11:30 ಡೈಲಿ ಫಿಸಿಯೋಥೆರಪಿ. ಅವರು ಖುಷಿಯಾಗಿರ್ಲಿಕ್ಕೆ ಏನು ಮಾಡ್ತೀರಿ? ನಾವು ನಮ್ಮ ಲೆವೆಲ್ ಬೆಸ್ಟ್ ಮಾಡ್ತಿರಿಕೆ ಅವರಿಗೆ ಖುಷಿನಲ್ಲಿ ಇರ್ಬೇಕ್ರಿ. ಮತ್ತು ಅವ್ರದ್ದು ಏನು ವಿಶಸ್ ಇರ್ತಾರೆ ಮನೆಯಲ್ಲಿ ಆಗ್ಬೋದ್ರಿ, ಮತ್ತು ಅದು ಎಲ್ಲ ನಾವು ಫುಲ್ಫಿಲ್ ಮಾಡ್ತೀರಿ ಅವರಿಗೆ. ನಿಮ್ಮ ಒಂದು ಶಾಂತಾಯಿ ವೃದ್ಧಾಶ್ರಮ ಅಂತ ನಾವು ಟೈಪ್ ಮಾಡಿದ ತಕ್ಷಣ ನಮಗೆ ಕೆಲವೊಂದಿಷ್ಟು ವಿಡಿಯೋಸ್ ನೋಡ್ಲಿಕ್ಕೆ ಸಿಗ್ತದೆ, ರೀಲ್ಸು. ಅದನ್ನು ಯಾವ ರೀತಿ ಮಾಡ್ಕೊಂಡ್ರೆ ನೀವು? ಹೇಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ರಿ? ಯಾರು ಮಾಡಿಸ್ತಾರೆ ಇದೆಲ್ಲ? ಅದಕ್ಕೆಲ್ಲ ಕಾರಣೀಭೂತ ಅಂದ್ರೆ ನಮ್ಮ ಮಿಸ್ಸೆಸ್ ಮತ್ತು ನನ್ನ ಮಗಳ ಶೆರಲ್ ಮೋರೆ. ಶೆರಲ್ ಮೋರೆ ಕಾಂಟೆಂಟ್ ಕ್ರಿಯೇಟಿವ್ ಕೆಲಸ ಮಾಡ್ತಾ ಇದ್ದಾಳೆ. ಒಂದು ರೀಲನ್ನು ಹಾಕಿದಾಳೆ ಆಕೆ ಇನ್ಸ್ಟಾಗ್ರಾಮ್ನಾಗ. 2 crore ವ್ಯೂವರ್ಸ್ ಆಯಿತು. ಆಮೇಲೆ ಆಕೆಗೂ ಇಂಟ್ರೆಸ್ಟ್ ಬಂತು, ಅಜ್ಜಿಗಳಿಗೆ ಸದ್ಯಕ್ಕೆ ಇಂಟ್ರೆಸ್ಟ್ ಬಂತು. ಈಗ ಎಷ್ಟೋ ನಮ್ಮ ರೀಲ್ಸ್ಗಳು ಲಕ್ಷಾಂತರ ಗಟ್ಟೆ ಅಂದ್ರೆ ವೈರಲ್ ಇದೆ.
20 ಮಿಲಿಯನ್ 16 ಮಿಲಿಯನ್ 21 ಮಿಲಿಯನ್ ಹಿಂಗೆಲ್ಲ ಅದು ಎಲ್ಲ ನೋಡಿ ಇಂಡಿಯಾ ಗಾಟ್ ಟ್ಯಾಲೆಂಟ್ನಲ್ಲಿ ಸದ್ಯಕ್ಕೆ ನಮ್ಮ ಅಜ್ಜಿಗಳಿಗೆ ಇನ್ವೈಟ್ ಮಾಡಿದರು, ಅಲ್ಲೂ ಸದ್ಯಕ್ಕೆ ಪರ್ಫಾರ್ಮೆನ್ಸ್ ಮಾಡಿದ್ರು. ಆಮೇಲೆ ಸಾರೆಗಮಪನಲ್ಲಿ ಸದ್ಯಕ್ಕೆ ಗೆಸ್ಟ್ ಅಂತ ಕರೆದಿದ್ರು. ಆಮೇಲೆ ಮೊನ್ನೆ ವೈಜಾಗ್ನಲ್ಲಿ ನಮ್ಮ ಅಜ್ಜಿಗಳಿಗೆ ಬೆಸ್ಟ್ ಫಿಟ್ ಇಂಡಿಯಾ ಅಂತ ಹೇಳಿ ಇಡೀ ದೇಶನಲ್ಲಿ ನಮ್ಮ ಆಶ್ರಮದ ಅಜ್ಜಿಗಳು ಫಿಟ್ ಇದ್ದಾರೆ ಅಂತ ಹೇಳಿ ಸ್ಪೋರ್ಟ್ಸ್ ಮಿನಿಸ್ಟರ್ ಆಫ್ ಅಥಾರಿಟಿ ಅಫೇರೆನ್ಸ್ ವತಿಯಿಂದ ನಮ್ಮ ಒಂದು ಅಜ್ಜಿದ ಮತ್ತು ನಮ್ಮ ಮಗಳದ ಮತ್ತು ನಮ್ಮ ಮಗಂದ ಅಲ್ಲಿ 3 ಮಂದಿದ ಅಲ್ಲಿ ಸತ್ಕಾರ ಮಾಡಿದ್ರು. ಅವರಷ್ಟೇ ಸೈಕಲ್ ಒಂದು ರ್ಯಾಲಿ ಇತ್ತು, ಕಳೆದ ಒಂದು 25-30 ಸಾವಿರ ಸೈಕಲ್ ರ್ಯಾಲಿದವರು ಕೂಡಿದ್ದಾರೆ. ಅದರ ಉದ್ಘಾಟನೆ ನಮ್ಮ ಅಜ್ಜಿ ಅಷ್ಟೇ ಮಾಡಿ ಅದೊಂದು ಇನ್ಸ್ಟಾಗ್ರಾಮ್ ಇದರಲ್ಲೇ ನಮ್ಗೆ ಇದು ಸಿಕ್ತು. ಓಕೆ ಓಕೆ. ನೀವೇನು ಬಾಂಬೆಗೆಲ್ಲ ಫ್ಲೈಟ್ ಒಳಗೆ ಕರ್ಕೊಂಡು ಹೋಗಿದ್ರಿ ಅಂತ ಹೇಗೆ ಕೇಳ್ಪಟ್ವಿ ಸರ್? ಹೌದಾ ಮೇಡಮ್? ನಿಜವಾಗ್ಲೂ ಎಸ್. ಹೆಂಗೆ 6 days 6 days ನಾವು ಹೋಗಿದ್ರಿ. ಮತ್ತು ತಾಜ್ ಹೋಟೆಲ್ನಲ್ಲಿ ಅವ್ರ ನಾಷ್ಟಾ, ಮತ್ತು ಗೇಟ್ ವೇ ಆಫ್ ಇಂಡಿಯಾ, ಫೌಂಟೇನ್ ಆಫ್ ಜಾಯ್ ಅಂಬಾನೀಸ್, ಮತ್ತು ಒಂದು ಪ್ರೋಗ್ರಾಮ್ ಬಿ ಇದ್ದಿದ್ರಿ, ಕಾಮಿಡಿಯನ್ ನಮ್ಮ ಅಷ್ಟವಿನಾಯಕ ದರ್ಶನ, ಆಮೇಲೆ ಸಿದ್ಧಿವಿನಾಯಕ್, ಮಹಾಲಕ್ಷ್ಮಿ, ಸಮುದ್ರನಲ್ಲಿ ಒಂದು 2 ತಾಸು ಅವ್ರಿಗೆ ಬೋಟಿಂಗ್ ಮಾಡೋದು. ಆಮೇಲೆ ನಮ್ದು ಅಂದ್ರೆ ಅದು ವಿಮಾನಲೇ ಹೋಗೋದು ಒಂದು ಪ್ರಾಜೆಕ್ಟ್ ಹೆಂಗಂದ್ರೆ ಮೇಡಮ್, ನಾವು ಒಂದು ಮೈಸೂರಿಗೆ ಹೋಗ್ಬೇಕಂತ ಹೇಳಿ ನಾವು ಪ್ಲಾನಿಂಗ್ ಮಾಡಿದ್ದು ಕೋವಿಡ್ಗಿಂತ ಮೊದಲು. ಆಮೇಲೆ ಎಲ್ಲ ಪ್ಲಾನಿಂಗ್ ಆಗಿತ್ತು. ಆಮೇಲೆ ನಮ್ಮ ಸಂಜಯ್ ಗೋಡಾತ್ ಅವರ ನಮ್ಮ ಫ್ರೆಂಡ, ಆಮೇಲೆ ದಿಲೀಪ್ ಕುರುಂದವಾಡೆ ಮತ್ತು ಪ್ರಸನ್ನ ಗೋಡಿಗೆ ಮುಖಾಂತರ ಅವ್ರಿಗೆ ಹೋಗಿ ಭೇಟಿ ಆದಾಗ ಅವರು ಹೇಳಿದ್ರು, ನೀವು ಮೈಸೂರಿಗೆ ಕರ್ಕೊಂಡು ಹೋಗಿ ಮತ್ತು ಕರ್ಕೊಂಡು ಬರ್ಬೋದು ವಿಮಾನ ಅಂತ. ಎಲ್ಲ ರೆಡಿ ಆಗಿತ್ತು. ಕೋವಿಡ್ ಬತ್ತು, ಸ್ಟಾಪ್ ಆಗಿತ್ತು. ಅವಂತರ ಮೈಸೂರು ಫ್ಲೈಟನ್ನು ಬಂದಾಯ್ತು. ಸೊ ಅದೇ ಬಳಿಕ ಈಗ ಒಂದು 5-6 ವರ್ಷ ಆದ ಬಳಿಕ ನಮ್ಮ ಫ್ರೆಂಡ್ ಅನಿಲ್ ಜೈನ್ ಅಂತ ಹೇಳಿ ನಮ್ಮ ವೆಲ್ ವಿಷರ್ ಮುಂಬೈದವ್ರು, ಅವ್ರು ಇಲ್ಲಿ ಬಂದಿದ್ರು, ಬರ್ತಿರ್ತಾರೆ ಮ್ಯಾಗಿನ ಮ್ಯಾಗ. ಅವ್ರ ಮುಂದೆ ನಾನು ಇದು ಮಾತು ಹೇಳಿದೆ. ಅವ್ರಂದ್ರು, ಮೌರ್ಯ ಸಾಹೇಬ್ ನೀವು ನಮ್ಮ ಬಾಂಬೆ ಕರ್ಕೊಂಬರ್ರಿ, ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ದು. ಸೊ ಆ ಬಳಿಕ ನಾವು ಸಂಜಯ್ ಗೋಡಾತ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವರು ಸದ್ಯಕ್ಕೆ ಒಂದು ಸೈಡ್ದು 40 ಮಂದಿದ ಟಿಕೆಟ್ ಫ್ರೀ ಮಾಡಿದರು. ಆಮೇಲೆ ಬರೋ ಟೈಮ್ಗೆ ಅನಿಲ್ ಜೈನ ಮತ್ತು ಕಳೆದ 6 ದಿವಸ ಮುಂಬೈನಲ್ಲಿ ಯಾವ್ದು ಹೈಯೆಸ್ಟ್ ಹೋಟೆಲ್ ಇದೆಲ್ಲ, ಹೈಯೆಸ್ಟ್ ಹೋಟೆಲ್, ಆ ಹೋಟೆಲ್ನಾಗೆ ಊಟ. ಅಂದ್ರೆ ನಮ್ಮ ಅಜ್ಜಿಗಳಿಗೆ ಮತ್ತು ನಮ್ದು ಅಲ್ಲಿ ಏರ್ಪೋರ್ಟ್ ಮ್ಯಾಗ ಒಂದು ಸ್ಟಾರ್ ಇಂಡಿಯಾ ಟೀಮ್ದವ್ರು ಹೆಂಗೆ ಬರ್ತಾರಲ್ಲ ಆ ಪ್ರಕಾರ ನಮ್ಮ ಸ್ವಾಗತನೂ ಮಾಡಿದರು. ಆ ಪ್ರಕಾರ ಬಸ್, AC ಬಸ್ 6 ದಿವಸ ಕಂಟಿನ್ಯೂ ದಿವಸ ಒಂದು 2 ಲಕ್ಷ ರೂಪಾಯಿ ಅನಿಲ್ ಜೈನ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಖರ್ಚು ಮಾಡಿ ನಮ್ಮ ಅಜ್ಜಿಗಳಿಗೆ ಮುಂಬೈ ದರ್ಶನ ತೋರಿಸಿದ್ರು. ಖುಷಿಯಾಗಿ ಏಕದಮ್ ಜಬರ್ದಸ್ತ್. ಫಿಲಮ್ಗೆಲ್ಲ ಕರ್ಕೊಂಡು ಹೋಗ್ತೀರಿ? ಫಿಲ್ಮ್ ನಿನ್ನೆ ನಾವು ಒಂದು ಮರಾಠಿ ಫಿಲ್ಮ್ ಸ್ವಾಮಿ ಸಮರ್ಥ ಫಿಲ್ಮ್ ಅಂತ ನ್ಯೂಕ್ಲಿಯಸ್ ಮಾಲ್ನಲ್ಲಿ ಕರ್ಕೊಂಡು ಹೋಗಿದ್ದು. ಅದು ಪಿಕ್ಚರನ್ನು ಮಸ್ತ್ ಪಿಕ್ಚರ್ ಇದೆ. ಅದು ತಮ್ಮ ಮುಖಾಂತರ ನಾನು ಮುದ್ದಾಮ ಹೇಳ್ತೇನೆ, ಭಾಷಾ ಬಾಜುಕಿಟ್ಟು, ಬಟ್ ಅದರಲ್ಲಿ ಕಂಟೆಂಟ್ ಮತ್ತು ಅದರಲ್ಲಿ ಸ್ವಾಮಿ ಸಮರ್ಥ ಇತರ ವತಿಯಿಂದ ಏನು ಮೆಸೇಜ್ ಕೊಟ್ಟಿದ್ದಾರೆ, ಇಟ್ಸ್ ವೆರಿ ನೈಸ್. ಅಂದ್ರೆ ಸ್ವಾಮಿ ಸಮರ್ಥ ಪಿಕ್ಚರ್ ನೋಡಿ ನಮ್ಮ ಅಜ್ಜಿಗಳು ಭಾಳ ಖುಷಿ ಆದ್ರೆ. ಡೈಲಿ ನೀಡ್ಸ್ ಯಾವ ರೀತಿ ಪೂರೈಕೆ ಮಾಡ್ತಾರೆ? ಅವ್ರು ದಿನನಿತ್ಯದ ಒಂದು ಎಲ್ಲ ರೀತಿಯ ಖರ್ಚು ವೆಚ್ಚಗಳನ್ನ ಯಾವ ರೀತಿ ನೋಡ್ಕೋತೀರಾ? ಏನು ಗೌರ್ಮೆಂಟಿಂದ ಫಂಡ್ ಬರುತ್ತಾ, ಅಥವಾ ಅವ್ರು ಬರಬೇಕಾದ್ರೆ ಅವ್ರಿಗೆ ಅವ್ರ ಹತ್ರ ಏನಾರ ಡೊನೇಷನು, ಮಂತ್ಲಿ ಫೀಸು ಆ ಥರ ಏನಾರ ತೊಗೋತೀರಾ? ಇಲ್ಲ, ನಾವು ನಮ್ದು ಕಳೆದ ಮೊದಲು ಒಂದು 7 ವರ್ಷ ವಿಜಯ್ ಪಾಟೀಲ್ ಫ್ಯಾಮಿಲಿ ಅವರು ಎಲ್ಲ ಆಶ್ರಮ ಖರ್ಚನ್ನು ನೋಡಿದೆ. ಅದ್ರ ಬಗ್ಗೆ ಎಲ್ಲ ಸಮಾಜ ಕಡೆಂತ್ರ ನಮಗೆ ಡೊನೇಷನ್ನು ಬರ್ತಾ ಇದೆ. ಯಾವಾಗೂ ಏನೂ ಕಡಿಮೆ ಬಿದ್ದಿಲ್ಲ, ಇವತ್ತಿನ ಮಟ್ಟ ಏನೂ ಕಡಿಮೆ ಬಿದ್ದಿಲ್ಲ ಅಂತೇಳಿ ನಾವು ಸರ್ಕಾರ ಕಡೆಂತ್ರ ಏನೂ ಹಣ ತೊಗೊಳೋದಿಲ್ಲ. ಆಮೇಲೆ ಆ ಅಜ್ಜಿ ಕಡೆಂತ್ರ ಏನೂ ಹಣ ತೊಗೊಳೋದು. ಅವ್ರದ್ದು ಒಂದೇಳೆ ದುಡ್ಡನ್ನು ಇದ್ರೆ ಸ್ವಲ್ಪ ಇರ್ತಾವೆ, 1 ಲಕ್ಷ 2 ಲಕ್ಷ 50,000 20,000 10,000 ಹಿಂಗೇನೋ ದುಡ್ಡು ಇರ್ತಾವೆ. ಬಟ್ ಆ ದುಡ್ಡು ನಾವು ಅವ್ರ ಹೆಸರಲ್ಲೇ FD ಇಡ್ತೇವೆ. FD ಇಟ್ಟು ಆಫ್ಟರ್ ಡೆತ್ ಆ ಆಶ್ರಮ ಜಮಾ ಮಾಡ್ತೇವೆ. ಅದರ್ವೈಸ್ ಯಾರು ತಂದು ಬಿಟ್ಟಿರ್ತಾರೆ ಅವ್ರು ಕೇಳ್ತೇವೆ ನಾವು, ಈ ದುಡ್ಡು ಏನು ಮಾಡವ್ರ? ಅವ್ರು ಹೇಳ್ತಾರೆ ಆಮೇಲೆ ಇವ್ರು ಕೊಡ್ರಿ ಅವ್ರು ಕೊಡ್ರಿ. ಅವ್ರು ಡಿಸೈಡ್ ಮಾಡಿ ಆ ಫಾರ್ಮ್ನಲ್ಲಿ ತುಂಬ್ಕೊಂಡು ನಾವು ಕಳೆದ 27 ವರ್ಷದಲ್ಲಿ ಇದೆಲ್ಲ ಸಾಮ್ರಾಜ್ಯ ಏನಿದೆಯಲ್ಲ, ಇದು ನಮ್ಮ ವೃದ್ಧಾಶ್ರಮ ಅಲ್ಲ ಸಗ, ರಾಜವಾಡ. ನೋಡಿದ್ರೆ ಹಂಗೆ ಅನ್ಸುತ್ತೆ ಸರ್, ಖುಷಿ ಆಗುತ್ತೆ ಇಲ್ಲಿ ಬಂದಾಗೆಲ್ಲ. ನಿಮಗೆ ಈ ಒಂದು ಸರ್ವಿಸ್ ಕೊಡಬೇಕಾದ್ರೆ ಯಾವುದಾದ್ರೂ ಒಂದು ದೊಡ್ಡ ಚಾಲೆಂಜ್ ಅನ್ಸುತ್ತಾ? ಎವ್ರಿ ಡೇ ಒಂದು ಚಾಲೆಂಜ್.